ನಮ್ಮ ಮೈಕ್ಳು ಶಿವರಾತ್ರಿ ದಿನ ಶಿವನ್ ಪೂಜೆ ಮಾಡಿ ಹಬ್ಬ ಮಾಡಿ ಅಂದ್ರೆ ಡಿ ಬಸಕ್ ಪೂಜೆ ಮಾಡಿ ಹುಟ್ಟಿದ ಹಬ್ಬ ಮಾಡ್ತವ್ರೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ನಮ್ಮಪ್ಪ ನಮ್ಮ ಅಣ್ಣ ಎಲ್ಲ ಗದೆ ತಕ್ ಬಂದು, ಯಾಕೆಂದ್ರೆ ಉಪ್ನೇರಳೆ ಕಡ್ಡಿ ನೆಡ್ಬೇಕಾಗಿತ್ತು. ನೆನ್ನೆ ಆಲ್ಮೋಸ್ಟ್ ನೆಟ್ಟಿದ್ದು ಮುಕ್ಕಾಲ್ ಭಾಗ, ಇನ್ ಸ್ವಲ್ಪ ಮಿಕ್ಕೊಂಡಿತ್ತು, ಅದನ್ನ ಇವತ್ತು ನೆಡ್ಬೇಕಾಗಿತ್ತು. ಈ ರೇಷ್ಮೆ ಕಡ್ಡಿ ಏನಕ್ಕೆ ಆಗ್ತವೆ ಅಂದ್ರೆ, ಇಷ್ಟು ವರ್ಷ ಭತ್ತರಾಗಿ ಬೆಳೆದು ಒಂದ್ಸಲಿನೂ ಲಾಭ ಅಂತ ನೋಡ್ಲಿಲ್ಲ, ಅದಕ್ಕೆ ಇದೇನಾರ ಕೈ ಹಿಡಿಬೋದ ಅಂತ ಆಗ್ತವೆ. ಸುಮಾರು 25-30 ವರ್ಷದಿಂದ ನಾವಪ್ಪ ರೇಷ್ಮೆ ಬೆಳಿತಿದ್ದು, ಅದ್ ಬಿಟ್ರೆ ಇವಾಗ್ಲೇ ನೋಡಿ ಆಗ್ತಾ ಇರೋದು. ಇವತ್ತು ಶಿವರಾತ್ರಿ ದಿನ ಆದ್ರೂ ಗದೆ ತಕ್ ಬಂದ್ ಕೆಲಸ ಮಾಡ್ತೇವೆ, ಯಾಕಂದ್ರೆ ಯಾವಾಗ್ಲೂ ನಾವು ಶಿವರಾತ್ರಿ ಮಾರನೆಗೆ ದೇವಸ್ಥಾನಕ್ಕೆ ಹೋಗೋದು. ಕಡ್ಡಿ ಎಲ್ಲ ನೆಡೋಷ್ಟೊಳಗೆ ಆಲ್ಮೋಸ್ಟ್ 10:30 ಆಗಿತ್ತು. ಅದಾದ್ಮೇಲೆ ಮನೆಗೆ ಬಂದು ಎಲ್ಲ ನಮ್ಮ ಮೈಕ್ಳು ಡಿ ಬಾಸ್ಗೆ ಅಂತ ಅಪ್ಪಟ ಅಭಿಮಾನಿಗಳಂದ್ರೆ, ಡಿ ಬಾಸ್ ಬರ್ತ್ಡೇ ಇರೋದು 16ನೇ ತಾರೀಕು, ಇವತ್ತು 15 ಅಂದ್ರೆ ಶಿವರಾತ್ರಿ ದಿನ. ಇವತ್ತೇ ಹುಟ್ಟಿದಬ್ಬ ಆಚರಿಸ್ತವ್ರೆ. ಬ್ಯಾನರ್ ಎಲ್ಲ ಹಾಕ್ಸಿ ದಾಮ್ ಧೂಮ್ ಅಂತ ಪಟಾಕಿ ಹೊಡೆದು ಕೇಕ್ ಎಲ್ಲ ಕಟ್ ಮಾಡಿ ಬರೋರ್ಗೆಲ್ಲ ಕೇಕ್ ಕೊಟ್ಟು ಈ ಸೆಲೆಬ್ರೇಷನ್ ಮುಗಿಸಿದ್ರು. ನೀವೇನಾದ್ರೂ ಡಿ ಬಾಸ್ ಅಭಿಮಾನಿ ಆಗಿದ್ರೆ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಆಮೇಲೆ ನಮ್ಮೂರ್ ಪಕ್ಕದಲ್ಲಿರೋ ಗೋಪಾಲ್ಪುರದಲ್ಲಿ ಕಬಡ್ಡಿ ಟೂರ್ನಮೆಂಟ್ ಇತ್ತು, ಅದಕ್ಕೆ ಗೋಪಾಲ್ಪುರಕ್ಕೆ ಬಂದು ಆಲ್ರೆಡಿ ನೆನ್ನೆ ಒಂದ್ ಮ್ಯಾಚ್ ಆಡಿದ್ದು, ಒಳ್ಳೆ ಎಂಟರ್ಟೈನಿಂಗ್ ಆಗಿತ್ತು ಮಾತ್ರ ಆ ಮ್ಯಾಚ್. ಗೆಲ್ಲೋ ಮ್ಯಾಚ್ ನ ಟೈ ಮಾಡ್ಕೊಂಡು ನೆನ್ನೆ, ಅದಾದ್ಮೇಲೆ ಟೈ ಬ್ರೇಕರ್ ಅಲ್ಲಿ ಚೆನ್ನಾಗಿ ಫಸ್ಟ್ ರೌಂಡ್ ಪಾಸ್ ಮಾಡ್ದು. ಇವತ್ತು ಸೆಕೆಂಡ್ ರೌಂಡ್ ಇದ್ದಿದ್ದು ಹಿರೇಮಾರನಹಳ್ಳಿ ಮೇಲೆ, ಅವ್ರ ಮೇಲೆ ಸೋತ್ಬಿಟ್ಟು ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಮ್ಯಾಚ್ ನೋಡ್ಕೊಂಡು ಅದಾದ್ಮೇಲೆ ಮನೆಗೆ ಬಂದು ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.